ಆತ್ಮಿಕ ವಂಚನೆ. ಇ.ಡಿ. ಚೆಲ್ಲೆದುರೈ. ಅಧ್ಯಾಯ 1. ಆತ್ಮಿಕ ವಂಚನೆ. ಆರ್ಥಿಕ ವಂಚನೆ, ಆಕಾಂಕ್ಷೆಯ ವಂಚನೆ, ಆಡಳಿತ ವಂಚನೆ, ಆರೋಗ್ಯದ ವಂಚನೆ ಮುಂತಾದ ವಂಚನೆಗಳಿಗಿಂತಲೂ ವಂಚಕವಾದದ್ದು ಆತ್ಮಿಕ ವಂಚನೆ. ಯಾಕೆಂದರೆ ಇತರ ವಂಚನೆಗಳಲ್ಲಿ ಹಣ, ಆರೋಗ್ಯ ಹಾಗೂ ಸ್ಥಾನದ ನಷ್ಟವು ಮಾತ್ರ ಸಂಭವಿಸುವುದುಂಟು. ಆದರೆ ಆತ್ಮಿಕ ವಂಚನೆಯಲ್ಲಿ ನಮ್ಮ ಆತ್ಮವೇ ನಷ್ಟಕ್ಕೆ ಒಳಪಡುತ್ತದೆ. ಇತರ ವಂಚನೆಗಳು ನಮ್ಮನ್ನು ತಾತ್ಕಾಲಿಕ ನಷ್ಟಕ್ಕೆ ನಡೆಸುವಾಗ, ಆತ್ಮಿಕ ವಂಚನೆಯು ನಮ್ಮನ್ನು ನಿತ್ಯವಾದ ನಷ್ಟಕ್ಕೆ ನಡೆಸುತ್ತದೆ. ರಾಜನೊಬ್ಬನು ರಾಜ್ಯದಲ್ಲಿಯೇ ಮಹಾಮೂರ್ಖನಿಗೆ ಒಂದು ಚಿನ್ನದ ಕೋಲನ್ನು ಬಹುಮಾನ ಕೊಡುವುದಾಗಿ ಪ್ರಕಟಿಸಿದ ಒಂದು ಮಕ್ಕಳ ಕಥೆಯಿದೆ. ಅರಮನೆಯ ಹಾಸ್ಯಗಾರನೊಬ್ಬನು ಚಿನ್ನದ ಕೋಲನ್ನು ತೆಗೆದುಕೊಂಡು ಮಹಾಮೂರ್ಖನನ್ನು ಹುಡುಕಿಕೊಂಡು ಹೋಗುತ್ತಾನೆ. ಅವನು ರಾಜ್ಯದ ವಿವಿಧ ಕಡೆಗಳಲ್ಲಿ ಶ್ರಮೆಪಟ್ಟು ಬಹಳ ಕಾಲ ಹುಡುಕಿದರೂ ಒಬ್ಬನೂ ಸಿಕ್ಕುವುದಿಲ್ಲ. ಈ ಕಡೆಯಲ್ಲಿ ರಾಜನು ಅಸ್ವಸ್ಥನಾಗಿ ಮರಣದ ಹಾಸಿಗೆಯನ್ನು ಹಿಡಿದಿರುತ್ತಾನೆ. ತಾನು ಸಾಯುವುದಕ್ಕೆ ಮುಂಚೆ ತನ್ನ ಸ್ನೇಹಿತನಾದ ಹಾಸ್ಯಗಾರನನ್ನು ನೋಡಬಯಸುವುದಾಗಿ ಅರಸನು ಅಪೇಕ್ಷಿಸುತ್ತಾನೆ. ಕೂಡಲೇ ಅರಮನೆಯ ಆಳುಗಳು ಹಾಸ್ಯಗಾರನನ್ನು ಕಂಡುಹಿಡಿದು ಅರಸನ ಬಳಿ ತಂದೊಪ್ಪಿಸುತ್ತಾರೆ. ಆಗ ಅರಸನು ತನ್ನ ಮರಣದ ಕುರಿತಾಗಿ ಹಾಸ್ಯಗಾರನಿಗೆ, ವಿಕ್ರಮ್, ನಾನು ಬಹುದೂರದ ಪ್ರಯಾಣವನ್ನು ಮಾಡಲಿದ್ದೇನೆ, ಆದರೆ ಎಂದಿಗೂ ಹಿಂದಿರುಗಿ ಬರಲಾರೆ ಎಂದು ಮಾತಿನಲ್ಲಿ ಮುಗ್ಗರಿಸುತ್ತಾ ನುಡಿಯುತ್ತಾನೆ. ಅರಸನ ಮಾತಿನ ಅರ್ಥವನ್ನು ಗ್ರಹಿಸಿಕೊಂಡ ಹಾಸ್ಯಗಾರ ವಿಕ್ರಮ್, ಅರಸೇ, ಆ ದೂರ ಪ್ರಯಾಣಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವೆಯಾ ಎಂದು ಕೇಳಲು ಅರಸನು ಇಲ್ಲವೆಂದು ಹೇಳುತ್ತಾನೆ. ಅದಕ್ಕೆ ವಿಕ್ರಮ್, ಹಾಗಾದರೆ ಈ ಚಿನ್ನದ ಕೋಲನ್ನು ನೀವೇ ತೆಗೆದುಕೊಳ್ಳಿರಿ ಎಂದು ಹೇಳಿ ವಿಕ್ರಮ್ ಮಹಾಮೂರ್ಖರಿಗಾಗಿ ಇಡಲ್ಪಟ್ಟ ಬಹುಮಾನವನ್ನು ಅರಸನಿಗೆ ಕೊಡುತ್ತಾನೆ. ಹೌದು, ಅರಸನು ಮರಣ ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳದ ಕಾರಣ ಮಹಾಮೂರ್ಖನಾಗಿದ್ದನು. ಆತ್ಮಸಿದ್ಧತೆಯೇ ದೂರ ಪ್ರಯಾಣವಾಗಿರುವ ಮರಣ ಪ್ರಯಾಣದ ಸಿದ್ಧತೆಯಾಗಿರುತ್ತದೆ. ಆ ಅರಸನು ಆತ್ಮಿಕ ವಂಚನೆಗೆ ಒಳಪಟ್ಟಿದ್ದರಿಂದ ಮಹಾಮೂರ್ಖನಾಗಿದ್ದನು. ಇದು ಕೇವಲ ಒಂದು ಮಕ್ಕಳ ಕತೆ, ಆದರೆ ನಮಗೆ ಆತ್ಮಿಕ ಅನ್ವಯವುಳ್ಳ ಕತೆ. ನಮ್ಮ ಜೀವನದ ಕಥೆಯಲ್ಲಿ ನಾವು ಆತ್ಮಿಕ ಸಿದ್ಧತೆಯನ್ನು ಹೊಂದಿದವರಾಗಿದ್ದೇವೆಯೋ? ಇದು ಬಹು ಗಂಭೀರವಾದ ಪ್ರಶ್ನೆ. ಇಲ್ಲದ ಪಕ್ಷದಲ್ಲಿ ನಾವು ಆತ್ಮಿಕ ವಂಚನೆಗೆ ಒಳಗಾಗಿರಲು ಸಾಧ್ಯ. ಮರಣಾನಂತರ ನಾವು ಏನು ಮಾಡಲಾರೆವು? ಈಗಲಾಗಲೇ ಆತ್ಮಿಕ ವಂಚನೆಗೆ ಒಳಪಟ್ಟು ಮರಣ ಹೊಂದಿರುವ ಕೋಟ್ಯಾಂತರ ಜನರು ಏನು ಮಾಡಲಾರರು? ನಾವು ಸಹ ಅವರಿಗಾಗಿ ಏನು ಮಾಡಲಾರೆವು. ಆದರೆ ಬದುಕಿರುವ ನಾವು, ನಮ್ಮ ಆತ್ಮೀಯರು ಆತ್ಮಿಕ ವಂಚನೆಯಿಂದ ತಪ್ಪಿಸಿಕೊಳ್ಳುವಂತೆ ಅವಕಾಶವು, ಮಹಾನಿರೀಕ್ಷೆಯು ಒದಗಿಸಲ್ಪಟ್ಟಿದೆ. ಒಂದು ವೇಳೆ ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದುವುದನ್ನು ಮುಂದೆ ಹಾಕಲ್ಪಡುತ್ತಾ ಕಾಲ ಕಳೆದು ದೂರ ಪ್ರಯಾಣಕ್ಕೆ ಸಿದ್ಧವಾಗದೆ ವಂಚಿಸಲ್ಪಡುವಂಥದ್ದು ಸಾಧ್ಯವೇ? ಹಾಗಾದರೆ ಈ ಆತ್ಮಿಕ ವಂಚನೆ ಏನಾಗಿರುತ್ತದೆ? ನಾವು ಆಧ್ಯಾತ್ಮಿಕ ವಿಷಯಗಳಲ್ಲಿ ಇಲ್ಲವೇ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟವುಗಳಲ್ಲಿ ಮೋಸ ಹೋಗಿರುವುದೇ ಆತ್ಮಿಕ ವಂಚನೆ. ಆದರೆ ಆಧ್ಯಾತ್ಮಿಕ ವಿಷಯಗಳು ಇಲ್ಲವೇ ಆತ್ಮಕ್ಕೆ ಸಂಬಂಧವಾದವುಗಳು ಅಂದರೇನು ಎಂಬ ಪ್ರಶ್ನೆ ನಮಗೆ ಬರಬಹುದು. ಮನುಷ್ಯರಾದ ನಾವು ಆತ್ಮ, ಪ್ರಾಣ ಹಾಗೂ ಶರೀರದಿಂದ ಕೂಡಿದವರಾಗಿದ್ದೇವೆ. ನಾವು ಶರೀರಕ್ಕೆ ಅನ್ನ, ಪಾನ ಹಾಗೂ ವಸ್ತ್ರವನ್ನು ಒದಗಿಸುವಂತೆಯೇ ನಮ್ಮ ಪ್ರಾಣ ಇಲ್ಲವೇ ಮನಸ್ಸಿಗೆ ಉದ್ವೇಗ, ಯೋಚನೆ ಹಾಗೂ ತೀರ್ಮಾನಗಳಿಂದ ಒದಗಿಸುತ್ತೇವೆ. ಅದೇ ರೀತಿಯಾಗಿ ನಾವು ನಮ್ಮ ಆತ್ಮಕ್ಕೆ ನಂಬಿಕೆ, ಶುದ್ಧಿ ಹಾಗೂ ಭಕ್ತಿ ಮುಂತಾದವುಗಳಿಂದ ಒದಗಿಸಬೇಕು. ಆದರೆ ಇವುಗಳ ಮೂಲವು ದೇವರು ತಾನೇ ಆಗಿರುತ್ತಾನೆ. ಆಧ್ಯಾತ್ಮಿಕ ವಿಷಯಗಳು ಇಲ್ಲವೇ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟವುಗಳು ದೇವರಿಗೆ ಸಂಬಂಧಿಸಿದವುಗಳಾಗಿರುತ್ತವೆ. ನಾವು ನಮ್ಮ ಆತ್ಮಿಕ ಜೀವನದಲ್ಲಿ ದೇವರಿಗೆ ಸಂಬಂಧಿಸಿದವುಗಳಲ್ಲಿ ವಂಚಿಸಲ್ಪಡುವುದೇ ಆತ್ಮಿಕ ವಂಚನೆಯಾಗಿರುತ್ತದೆ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ.
ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.